ನಮಸ್ಕಾರ ಕನ್ನಡ, ಎಲ್ರಿಗೂ ಸ್ವಾಗತ ಸುಸ್ವಾಗತ ಮಿನಿ ಲಾಗುಗೆ. ಇವತ್ತು ಗ್ಯಾಸ್ ಎಲ್ಲ ತೊಗೊಂಬಂದು ಹಾಲು ಉಕ್ಕಿಸ್ದೆ ನೋಡಿ. ಹಾಲು ಉಕ್ಕಿಸಿ ಕಾಫಿ ಮಾಡಿದೆ. ಇಲ್ಲಿ ಕಾಫಿ ಇದೆ. ಮತ್ತು ಇವತ್ತು ಸ್ವಲ್ಪ ಡಿಮಾರ್ಟಿಂದ ಅದು ಇದು ತೊಗೊಂಬಂದೆ, ಪ್ಲೇಟ್ಸು ಅದು ಇದು ಎಲ್ಲ. ಆಮೇಲೆ ಫುಲ್ಲು ವಾಶ್ ಮಾಡಿದೀನಿ, ಹೋಗ್ತಾನೆ ಇಲ್ಲ ಇದರಲ್ಲಿ. ಸ್ವಲ್ಪ ಗಮ್ತ ಇರುತ್ತಲ್ಲ ಸ್ಟಿಕ್ಕರ್ದು. ಆಮೇಲೆ ಇದು ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿರೋ ಐಟಮ್ಸಲ್ಲೇ ತೆಗೆದು ಹಾಲು ಉಕ್ಕಿಸ್ದೆ. ಹಾಲೆಲ್ಲ ಉಕ್ಕಿಸಿ ಕಾಫಿ ಮಾಡಿದೆ. ಇವಾಗ ಅಮ್ಮ ಏನಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ಅಮ್ಮ ಜೊತೆ ವೀಡಿಯೋ ಕಾಲಲ್ಲಿ ಇದ್ದೆ, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಆಮೇಲೆ ಸ್ವಲ್ಪ ಹಾಲು ತೆಗೆದು ಕಾಫಿ ಮಾಡಿದೆ. ಇವಾಗ ಮೊಟ್ಟೆ ಕುದಿಸೋಕೆ ಇಕ್ಕಿದ್ದೀನಿ. ಮೊಟ್ಟೆ ನನಗಲ್ಲ, ಆ್ಯಕ್ಚುಲಿ ನಮ್ಮ ಮನೆ ಹತ್ರ ನಾಯಿಗಳಿದ್ದಾವೆ. 2 ಡೇಸ್ ನಾನು ಊಟ ಹಾಕಿದೆ, ಆಮೇಲೆ ಹಾಕೋಕ್ಕಾಗಿಲ್ಲ. ಸ್ವಲ್ಪ ಬೇಗನೆ ಬಂದಿದ್ದೆ, ಲೇಟಾಗಿ ಬರ್ತಾಯಿದ್ದೆ, ಅದಕ್ಕೆ ಹಾಕ್ತಾಯಿದ್ದೆ. ಹೋಟ್ಲಲ್ಲಿ ತೊಗೊಂಬಂದ್ಬಿಟ್ಟು 1-2 ದಿನ ಹಾಕಿದ್ದೆ. ನೆಕ್ಸ್ಟ್ ಡೇ ಹಾಕದೆ ಇರೋದಕ್ಕೆ ನಾನು ನೋಡಿದೆ ಸಾಕು ಬಂದ್ಬಿಡ್ತು. ಒಂದು ಬಂತಂದರೆ ಎಲ್ಲ ನಾಯಿಗಳು ಬರ್ತವೆ. ನನಗೆ ಯಾಕೋ ಅವತ್ತು ಬೇಜಾರು ಅನಿಸು. ಅವತ್ತು ಫಸ್ಟ್ ಡೇ ಹಾಕಿದಾಗ 2 ನಾಯಿ ತಿಂತಾಯಿತ್ತು, ಇನ್ನೂ 2 ನಾಯಿ ಬಂತು. ಆವಾಗ ನನಗೆ ಬೇಜಾರು ಅನಿಸ್ತು, 2 ನಾಯಿಗೆ ಹಾಕಿದೆ 2 ನಾಯಿಗೆ ಹಾಕಲಿಲ್ಲ ಅಂತ. ಆಮೇಲೆ ನೆಕ್ಸ್ಟ್ ಡೇ ಒಂದು 5 ನಾಯಿಗೆ ಹಾಕಿದೆ. ಆಮೇಲೆ ನೆಕ್ಸ್ಟ್ ಡೇ ಹಾಕಲಿಲ್ಲ. ಬೆಳಿಗ್ಗೆ ಒಂದು ನಾಯಿ ಬಂತು, ಎಲ್ಲ ನಾಯಿ ಬಂದ್ಬಿಡ್ತು ಹಂಗೆ. ಅದಕ್ಕೆ ಏನೋ ನಮ್ಮ ಕೈಯಿಂದ ಆಗೋಷ್ಟು ಹೆಲ್ಪ್ ಮಾಡೋಣ. ನನಗೆ ನಿಜವಾಗ್ಲೂ ಡಾಗ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಇವಾಗ ಅವಕ್ಕಂತಾನೆ ಮೊಟ್ಟೆ ಕುದಿಸೋಕೆ ಇಕ್ಕಿದ್ದೀನಿ. ಪ್ಲೇಟ್ಸು ತೊಗೊಂಬಂದಿದ್ದೀನಿ. ಈಗ ಟೈಮ್ 10 ಗಂಟೆ ಆದಮೇಲೆ ಬಂದಿದೆ. ಮೊಟ್ಟೆ ಕುದಿಸಿ ಅನ್ನ ಬೇರೆ ತೊಗೊಂಬಂದಿದ್ದೀನಿ ಮನೆಯಿಂದ. ಅನ್ನ ಮೊಟ್ಟೆ ಹಾಕ್ತೀನಿ. ಸಿಕ್ಕಾಪಟ್ಟೆ ಟೈರ್ಡ್ ಆಗೋಗಿದೆ. ಎಲ್ಲ ಎಷ್ಟು ರೆಗ್ಯುಲೇಟರ್ ತೊಗೊಂಬರೋಕ್ಕೆ ಸಾಕಾಗೋಯಿತು. ಒಂದು 15 ಅಂಗಡಿ ಕೇಳಿದ್ದೀನಿ, ರೆಗ್ಯುಲೇಟರೇ ಕೊಡ್ತಾಯಿಲ್ಲ. ಆಮೇಲೆ ಥಮ್ಸನ್ನಾಗ ಹೋಗಿ ಕೇಳಿದಾಗ ಎಲ್ಲ ಗ್ಯಾಸ್ಗಾಗುತ್ತೆ ಅಣ್ಣ ತೊಗೊಂಡೋಗಿ ಅಂತಂದು. ಆಮೇಲೆ ಅಲ್ಲಿಗೆ ಹೋಗಿ ತೊಗೊಂಬಂದು ಹಾಕಿ ಅದು ಇದು ಸಿಕ್ಕಾಪಟ್ಟೆ ಕೆಲಸ ಇತ್ತು. ಮನೆಗೆ ಹೋಗಿ ಊಟ ಮಾಡ್ಕೊಂಬಂದೆ. ಬರ್ತಿದ್ದಾಗ ಹಾಲು ತೊಗೊಂಬಂದೆ. ಸಾಕಾಗೋದು. ಇದೆಲ್ಲ ಮತ್ತೆ ತೆಗೆದಿಡಬೇಕು, ಇದೆಲ್ಲ ಜೋಡಿಸ್ಬೇಕು. ಇನ್ನು ನಾಯಿ ಊಟ ಎಲ್ಲ ಹಾಕಬೇಕು. ಸಿಗೋಣ ಗೈಸ್ ಮತ್ತೊಂದು ಬ್ಲಾಗಲ್ಲಿ. ಲವ್ ಯು ಆಲ್.